ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶರ್ಟು ಬಟನ್ಗೆ ಮಾರ್ಕ್ ಹಾಕ್ಬೇಕಾದ್ರೆ ನಾವು ಪೆನ್ನಲ್ಲಿ ಮತ್ತೆ ಮಾರ್ಕ್ ಪೀಸಲ್ಲಿ ಹಾಕ್ತಿವಿ. ಪೆನ್ನಲ್ಲಿ ಹಾಕ್ದಂದ್ರೆ ಸ್ಪ್ರೆಡ್ ಆಗುತ್ತೆ ವಾಶ್ ಮಾಡ್ಬೇಕಾದ್ರೆ. ಆಮೇಲೆ ಮಾರ್ಕ್ ಪೀಸು ದಪ್ಪ ಅಗ್ಲ ಬಂದ್ಬಿಡುತ್ತೆ. ಅದ್ರ ಬದಲಾಗಿ ಪೆನ್ಸಿಲಲ್ಲಿ ಹಾಕ್ಬೇಕು. ಪೆನ್ಸಿಲಲ್ಲೂ ಕರೆಕ್ಟಾಗೂ ಬರುತ್ತೆ. ಆಮೇಲೆ ವಾಶ್ ಮಾಡಿದಾದ್ರೂ ನೀಟಾಗಿರುತ್ತೆ. ಫಸ್ಟ್ ಮೊದಲಿಗೆ ಬಾಟಮ್ ಇಂದ 5.5 ಇಂಚು ಒಂದು ಮಾರ್ಕ್ ಹಾಕೋಬೇಕು. ಇನ್ನು ಕಾಲರ್ ಇಲ್ಲಿಂದ 3 ಇಂಚ್ ಒಂದು ಮಾರ್ಕ್ ಹಾಕೋಬೇಕು. ಇದು ಕಾಜೆಗೆ. ಇದು ಇಲ್ಲಿಂದ ಎಷ್ಟು 17.5 ಇದೆ. 17.5 ಡಿವೈಡೆಡ್ ಬೈ 5 ಮಾಡ್ದ ಅಂದ್ರೆ 3.5 ಬರುತ್ತೆ. ಒಟ್ಟು 6 + 7 ಕಾಲರು ಸೇರಿ ಬಟನ್ 6 + 7 ಆಗುತ್ತೆ. 26 ಇಂಚು ಲೆಂತ್ ಇರೋ ಇದು 28 ಇಂಚ್ ಇದೆ ಲೆಂತ್. 28.5 ಇದೆ. 26 ಇಂಚ್ ಇದ್ರೆ 5 ಹಾಕೋಬೇಕು. 5 + 6 ಕಾಲರ್ಗೆ. ಇದು 6.5 27 ಮೇಲ್ಗಡೆ ಇದ್ರೆ 6 + 7 ಬಟನ್ ಹಾಕೋಬೇಕು. ನಾನು ಇವಾಗ 27ಗಿಂತ ಮೇಲ್ಗಡೆ ಜಾಸ್ತಿ ಇದೆ ಇದು ಲೆಂತ್. ಅದರಿಂದ ನಾನು ಇಲ್ಲಿ 6 ಕಾಲರ್ಗೊಂದು 7 ಹಾಕ್ತಾ ಇದ್ದೀನಿ. 7 ಬಟನ್ಸು. ಇವಾಗ ಇದು 17.5 ಇದೆ. 17.5ಗೆ ಡಿವೈಡೆಡ್ ಬೈ 5 ಮಾಡ್ದ ಅಂದ್ರೆ 3.5 ಒಂದು ಮಾರ್ಕು. ಇಲ್ಲೊಂದು 3.5 ಒಂದು ಮಾರ್ಕ್ ಹಾಕೋಬೇಕು. 3.5 3.5 ಇಂಚು ನೋಡಿ, ಕರೆಕ್ಟಾಗಿ ಬರುತ್ತೆ. 3.5 ಇಂಚು. 1 2 3 4 5 6 ಬಟನ್ ಪ್ಲಸ್ ಇಲ್ಲೊಂದು 7 ಬಟನ್ ಬರುತ್ತೆ. ಇನ್ನು ಕಫ್ಗೆ 2.5 ಇಂಚು ಕಫ್ ಇದೆ ಅಗಲ. ಇದ್ರಲ್ಲಿ ಆಫ್ ಮಾಡ್ದ ಅಂದ್ರೆ 1.25 ಸಿಗುತ್ತೆ. 1.25ಗೆ ಹಿಂಗ್ ಸ್ಟ್ರೈಟ್ ಆಗಿ ಇದು ಕಾಜೆ, ಇದು ಪಟ್ಟಿ ಬರುತ್ತೆ. ಪಟ್ಟಿಗೆ ಇಲ್ಲಿ ಕಾಜೆಗೆ ಹಿಂಗ್ ಸ್ಟ್ರೈಟ್ ಆಗಿ ಮಾರ್ಕ್ ಹಾಕೋಬೇಕು. ಇಲ್ಲಿ ಬಟನ್ ಬರುತ್ತೆ. ಬಟನ್ಗೆ ಒಂದು ಮಾರ್ಕ್ ಹಾಕೋಬೇಕು. ಈ ತರ ಬಟನ್ಗೆ ಒಂದು ಮಾರ್ಕ್ ಹಾಕೋಬೇಕು. ಇದು ನಾನೇನಂದ್ರೆ ಇದು ಲೆಂತ್ ಜಾಸ್ತಿ ಇಡಕ್ ಹೋಗಲ್ಲ. ನಾನು 4 ಇಂಚ್ ಅಷ್ಟೇ ಲೂಸ್ ಲೆಂತ್ ಇಡ್ತೀನಿ. 5 ಇಂಚು 6 ಇಂಚ್ ಜಾಸ್ತಿ ಇಡೋರು ಇಲ್ಲಿಗೂ ಬಟನ್ ಮತ್ತೆ ಕಾಜೆ ಹಾಕೋಬಹುದು. 10th ಏನು ಯೂಸ್ ಇಲ್ಲ. ನನಗೆ ಈ ತರನೇ ಮಾಡ್ತೀನಿ ನಾನು. ಇದು ಇಲ್ಲಿ ಕಾಜಾ ಬರುತ್ತೆ, ಇಲ್ಲಿ ಬಟನ್ ಬರುತ್ತೆ. ಇದು ಅಷ್ಟೇನೆ. ಇಲ್ಲಿ ಬಟನ್, ಇದು ಕಾಜಾಗೆ ಲೈನ್ ಇಟ್ಕೋಬೇಕು. ಮತ್ತೆ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ಇವಾಗ ಹಾಕಿರೋದು ನಾನು ಕಾಜೆಗೆ ಹಾಕಿದೆ. ಇವಾಗ ಬಟನ್ಗೆ ಹಾಕ್ತೀನಿ ಮಾರ್ಕ್. ತರ ಮಾಡ್ಕೊಂಡು ಸಮವಾಗಿ ಇಟ್ಕೊಂಡು ಎರಡೂನುವೆ ಮಾರ್ಕ್ ಹಾಕೋಬೇಕು. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಿಗೆ ಯೂಸ್ ಆಗುತ್ತೆ. 6 + 7 ಮಾರ್ಕ್ ಬಟನ್ ಬರುತ್ತೆ. 1 2 3 4 5 6 + 7 ಬರುತ್ತೆ. ನೀಟಾಗಿ ಕೂರುತ್ತಿದ್ದು. ಬಟನ್ ಹಾಕೋರ್ಗು ಈಸಿ ಆಗುತ್ತಿದ್ದು. ಈ ತರ ಮಾಡ್ತಾರೆ. ಮಾರ್ಕ್ ಪೀಸಲ್ಲಿ ಹಾಕ್ದ ಅಂದ್ರೆ ಆ ಕಡೆ ಈ ಕಡೆ ಹೊಂಟೋಗುತ್ತೆ. ಮಾರ್ಕ್ ಹಾಕ್ಬೇಕಾರೆ ಪೆನ್ನಲ್ಲಿ ಹಾಕ್ದ ಅಂದ್ರೆ ವಾಶ್ ಮಾಡ್ಬೇಕಾದ್ರೆ ಸ್ಪ್ರೆಡ್ ಆಗುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಬ್ಲಾಕ್ ಶರ್ಟ್ ಏನಾದ್ರು ಇದ್ರೆ ಈ ವೈಟ್ ಪೆನ್ಸಿಲ್ ಅಂತ ಸಿಗುತ್ತಿದ್ದು. ವೈಟ್ ಪೆನ್ಸಿಲ್ ಅಂತ ಸಿಗುತ್ತಲ್ಲ, ಇದ್ರಲ್ಲಿ ಮಾರ್ಕ್ ಹಾಕೋಬಹುದು. ಹೆಂಗ್ ಬೇಕಾದ್ರೂ ಹಾಕೋಬಹುದು. ಇಲ್ಲಿ ನೋಡಿ, ಏನಿದು 5 ರೂಪೀಸ್ ಇರ್ಬೋದು ಅಷ್ಟೇ. ಇದು ಮಾರ್ಕ್ ಹಾಕೋಬಹುದು. ಈ ತರ ಬ್ಲಾಕ್ ಕಲರ್, ಡಾರ್ಕ್ ಕಲರ್ ಇದ್ರೆ ಇದ್ರಲ್ಲಿ ಮಾರ್ಕ್ ಹಾಕೋಬಹುದು. ಇದೇನು ವಾಶ್ ಮಾಡ್ಬೇಕಾದ್ರೆ ಸ್ಪ್ರೆಡ್ ಆಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಓಕೆ, ಥ್ಯಾಂಕ್ ಯು.